ಆಹಾರ ಆರೋಗ್ಯ ವಿಶೇಷ ಸಂಚಿಕೆಗೆ ಸ್ವಾಗತ. ಈ ಹಿಂದೆ ಕೂಡ ಆಹಾರದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಬೇರೆ ಬೇರೆ ಆಹಾರ ಪದಾರ್ಥಗಳ ಕುರಿತಂತೆ ತಿಳಿಸಿಕೊಟ್ಟಿದ್ದಾರೆ. ಇಂದು ಈ ಸಂಚಿಕೆಯಲ್ಲಿ ನಾನು ಉಪನ್ಯಾಸಕ ಮತ್ತು ನಿರೂಪಕ ಅಕ್ಷಯ್ ಹೆಗ್ಡೆ ಮೊಳಹಳ್ಳಿ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಂದು ನಮ್ಮೊಂದಿಗಿದ್ದಾರೆ. ಅನೇಕ ವಿದ್ಯಾರ್ಥಿಗಳ ಬದುಕು ಬದಲಿಸಿದ ಉಪನ್ಯಾಸಕರು, ಅತ್ಯುತ್ತಮ ಆಡಳಿತಗಾರರಾಗಿ, ಪ್ರಾಂಶುಪಾಲರಾಗಿ ಗುರುತಿಸಿಕೊಂಡವರು, ಹಾಗೆ ಸಂಶೋಧಕರಾಗಿ ವಿಶೇಷ ಸಂಶೋಧನಾ ಲೇಖನಗಳ ಮೂಲಕ ಈ ನಾಡಿನ ಮನೆ ಮಾತಾಗಿರುವಂತಹ ಡಾಕ್ಟರ್ GH ಪ್ರಭಾಕರ ಶೆಟ್ಟಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ತೆ. ಇಂದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎನ್ನುವಂತಹ ಮಾತುಗಳನ್ನ ನಾವು ಗಾದೆ ಮಾತಾಗಿ ಕೇಳಿದ್ರೆ, ಅದೇ ಉಪ್ಪು ನಮ್ಮ ಊಟದ ಆರಂಭದಲ್ಲಿ ಎಲೆಗೆ ಮೊದಲು ಹಾಕೋದೆ ಉಪ್ಪನ್ನು. ಈ ಉಪ್ಪು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ ಮತ್ತು ಅದು ತೀರಾ ಅಗತ್ಯವಾದದ್ದು ಅನ್ನೋದನ್ನ ಕೇಳ್ತೇವೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಉಪ್ಪನ್ನ ನಾವು ಅತಿಯಾಗಿ ಬಳಸಿದ್ರೂ ಕೂಡ ಅಯೋಡಿನ್, ಸೋಡಿಯಂನಂತಹ ಕೊರತೆಯಿಂದ ಜನ ಬಳಲ್ತಾ ಇರೋದನ್ನ ಕೂಡ ನಾವು ಕಾಣ್ತಾ ಇದ್ದೇವೆ. ಈ ನಡುವೆ ಉಪ್ಪು ಹೇಗಿರಬೇಕು ಮತ್ತು ಅದು ಎಷ್ಟರ ಮಟ್ಟಿಗೆ ಆರೋಗ್ಯಕ್ಕೆ ಪೂರಕವಾಗುತ್ತೆ ಮತ್ತು ಯಾವ ರೀತಿಯ ಉಪ್ಪುಗಳೆಲ್ಲ ನಮ್ಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಸವಿವರವಾಗಿ ನಮ್ಗೆ ತಿಳಿಸಿಕೊಡ್ತಾರೆ ಡಾಕ್ಟರ್ GH ಪ್ರಭಾಕರ್ ಶೆಟ್ಟಿ ಸರ್. ಉಪ್ಪು ಜಗತ್ತಿನಾದ್ಯಂತ ಪ್ರತಿಯೊಬ್ಬರು ಉಪಯೋಗಿಸುವಂತಹ ಒಂದು ಮುಖ್ಯವಾದ ಖನಿಜ ಅಂತ ಗೊತ್ತಾಗ ಮಿನರಲ್ಸ್. ಉಪ್ಪು ಸ್ವಾಭಾವಿಕವಾಗಿ ಭೂಮಿಯಲ್ಲಿ ಸಿಗ್ತದೆ. ಇನ್ನು ಸಮುದ್ರದ ನೀರಿನಿಂದಲೂ ಕೂಡ ಉಪ್ಪು ನಮಗೆ ಸಿಗ್ತದೆ. ಉಪ್ಪನ್ನು ನಾವು ಸೋಡಿಯಂ ಕ್ಲೋರೈಡ್ ಅಥವಾ ಸಾಮಾನ್ಯ ಉಪ್ಪು ಅಥವಾ ಟೇಬಲ್ ಸಾಲ್ಟ್ ಅಂತ ನಾವು ಹೇಳ್ತೇವೆ. ಉಪ್ಪನ್ನು ನಾವು ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ಉಪಯೋಗಿಸ್ತೇವೆ. ನೀವು ಹೇಳಿದ ಹಾಗೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳಿದ್ರು. ಉಪ್ಪು ಉಪಯೋಗಿಸದೆ ತಯಾರು ಮಾಡುವ ಅಡಿಗೆ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಉಪ್ಪಿಲ್ಲದಿದ್ರೆ ಅದಕ್ಕೆ ರುಚಿಯೇ ಇಲ್ಲ. ಎಲ್ಲ ರುಚಿಗಿಂತ ಉಪ್ಪು ಬಹಳ ಶ್ರೇಷ್ಠವಾದದ್ದು. ಇದು ಅತಿ ಮುಖ್ಯವಾದದ್ದು. ನಮ್ಮ ದೇಶ ಅಂತಲ್ಲ, ಪ್ರಪಂಚದ ಪ್ರತಿಯೊಂದು ದೇಶ, ಪ್ರತಿಯೊಂದು ಪ್ರಜೆ ಉಪ್ಪಿಲ್ಲದೆ ಬದುಕುವುದಿಲ್ಲ. ಒಂದು ಆಹಾರಕ್ಕೋಸ್ಕರ ಒಂದನ್ನು ಉಪಯೋಗಿಸ್ತಾರೆ. ಇನ್ನು ಎರಡನೇದಾಗಿ ಎಲ್ಲ ಆಹಾರ ವಸ್ತುಗಳನ್ನು ಕೂಡ ಸಂಸ್ಕರಣೆ ಮಾಡಲಿಕ್ಕೆ, ರಕ್ಷಣೆ ಮಾಡ್ಲಿಕ್ಕೆ ಸಹ ಉಪ್ಪನ್ನು ಹಾಕ್ತಾರೆ. ಉದಾಹರಣೆಗೆ ನೋಡಿ, ಉಪ್ಪಿನಕಾಯಿ ನೋಡಿ, ಈ ವರ್ಷ ಆದದ್ದು ಇನ್ನೊಂದು 2-3 ವರ್ಷದವರೆಗೆ ಅದು ಉಪ್ಪಿನಕಾಯಿ ಹಾಗೆ ಇರ್ತದೆ, ಹಾಳಾಗುದಿಲ್ಲ. ಯಾಕಂತ ಹೇಳಿದ್ರೆ ಉಪ್ಪು ಅದರಲ್ಲಿ ಧಾರಾಳ ಇರುವುದರಿಂದ ಈ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೀತದೆ, ಬ್ಯಾಕ್ಟೀರಿಯಾವನ್ನು ನಾಶ ಮಾಡ್ತದೆ. ಆವಾಗ ಉಪ್ಪಿನಕಾಯಿ ಶಾಶ್ವತವಾಗಿ ಅಲ್ಲಿ ಉಳಿತದೆ. ಆಹಾರ ಪದಾರ್ಥಗಳನ್ನು ಅಥವಾ ವಸ್ತುಗಳನ್ನು ಸಂಸ್ಕರಣೆ ಮಾಡುವುದರಲ್ಲಿ ಉಪ್ಪು ಬೇಕು. ಇನ್ನು ಕೈಗಾರಿಕಾ ಉದ್ದೇಶದಲ್ಲಿಯೂ ಕೂಡ ಉಪ್ಪನ್ನು ಧಾರಾಳವಾಗಿ ಉಪಯೋಗಿಸ್ತಾರೆ. ಉಪ್ಪು ಅಂದರೆ ಸೋಡಿಯಂ ಕ್ಲೋರೈಡ್, ಅಂದ್ರೆ 2 ವಸ್ತು ಇದೆ ಅಲ್ಲಿ, ಸೋಡಿಯಂ ಮತ್ತು ಕ್ಲೋರೈಡ್ ಎರಡಿದೆ ಅಲ್ಲಿ. ಇದು ಒಂದಕ್ಕೆ ಒಂದರ ಪ್ರಮಾಣದಲ್ಲಿ ಇದೆ, ಸಮ ಇರಬೇಕು. ಇದು 50% ಇದೆ, ಇದು 50% ಇರಬೇಕು. ಒಂದು ಹೆಚ್ಚು ಒಂದು ಕಡಿಮೆ ಆದ ಕೂಡಲೇ ಅಲ್ಲಿ ಅಸಮತೋಲನ ಆಗ್ತದೆ, ದೇಹದ ಆರೋಗ್ಯ ಅಲ್ಲಿ ಕೆಡ್ತದೆ. ಅದಕ್ಕೋಸ್ಕರ ನೀವು ಹೇಳಿದ್ರಲ್ಲ, ಅದು ಇಂಬ್ಯಾಲೆನ್ಸ್ ಆಗ್ತದೆ. ನೋಡಿ, ಆರೋಗ್ಯಕ್ಕೆ ಅದು ಎಷ್ಟು ಮುಖ್ಯ ಅಂತ ಹೇಳಿದರೆ, ಒಂದನೇದಾಗಿ ಅದು ಶಕ್ತಿವರ್ಧಕ. ಉಪ್ಪು ತಿಂದ ನೋಡಿ ಶಕ್ತಿ ಬರ್ತದೆ ಅಂತ ಹೇಳಿದ್ರೆ ಯಾರು ನಂಬುದಿಲ್ಲ. ಅದು ಶಕ್ತಿವರ್ಧಕ. ಹೌದು, ನಮ್ಮ ದೇಹದಲ್ಲಿ 70% 75% ವಾಟರ್ ಇದೆ ಅಂತ ನಾನು ಹಿಂದೆ ಹೇಳಿದ್ದೆ. ನಾನು ಈ ದ್ರವ ಸಮತೋಲನವನ್ನು ಕಾಪಾಡಲಿಕ್ಕೆ, ಲಿಕ್ವಿಡ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಉಪ್ಪು ಬೇಕೇ ಬೇಕು. ಉಪ್ಪಿಲ್ಲದಿದ್ರೆ ಆಗುದಿಲ್ಲ, ಅಲ್ಲಿ ಮೇರುಪೇರಾಗ್ತದೆ ಅಲ್ಲಿ ಉಪ್ಪು. ಇನ್ನು ನರ ಸಂವೇದನೆಯಾಗಿ ನಿಯಂತ್ರಿಸಲಿಕ್ಕೆ ಕೂಡ ಉಪ್ಪು ಬೇಕಾಗ್ತದೆ. ಈ ಮಾಂಸಖಂಡಗಳ ಚಟುವಟಿಕೆ, ಚಲನೆಗೆ ಕೂಡ ಉಪ್ಪು ಬೇಕು. ಉಪ್ಪು ಕಡಿಮೆ ಆದ್ರೆ ಚಟುವಟಿಕೆ ಯಾವುದೂ ಆಗುದಿಲ್ಲ, ಪುನಃ ರೋಗ ಬರ್ತದೆ. ಈಗ ನಾನು ಹೇಳಿದೆ ಮೊದಲು, ಅಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಇರ್ತದೆ. ಈ ಒಂದು ವೇಳೆ ಸೋಡಿಯಂನ ಅಂಶ ಉಪ್ಪಿನಲ್ಲಿ ಕಡಿಮೆ ಆದರೆ ಎಷ್ಟು ತೊಂದರೆ ಆಗ್ತದೆ ನೋಡಿ. ಈಗಂತೂ ಮೊನ್ನೆ ಕೊರೋನಾ ಬಂದ ಮೇಲೆ ಎಷ್ಟೋ ಜನ ಆಸ್ಪತ್ರೆಗೆ ಸೇರಿದ್ದಾರೆ. ಏನು, ಇವ್ರಿಗೆ ಸೋಡಿಯಂ ಕಡಿಮೆ ಆಗಿದೆ, ಸೋಡಿಯಂ ಕಡಿಮೆ ಆಗಿ ಸತ್ತವರು ಆ ಕಾಲದಲ್ಲಿ ತುಂಬಾ ಜನ ಇದ್ದಿದ್ರು. 2020ರಲ್ಲಿ ಅದು ಉಪ್ಪಿನಿಂದಾಗಿ, ಉಪ್ಪಿನಲ್ಲಿ ಸೋಡಿಯಂ ಅಂಶ ಕಡಿಮೆ ಆದ್ರಿಂದಾಗಿ. ಈಗ
ಏನಾಗ್ತದೆ ಅಂದ್ರೆ ಒಂದು ಮಸಲ್ ಕ್ರ್ಯಾಂಪ್ ಆಗ್ತದೆ ನೋಡಿ, ಗಟ್ಟಿ ಗಟ್ಟಿ ಹಿಡ್ಕೊಳ್ಳೋದಿಲ್ವ, ಮಸಲ್ ಕ್ಯಾಚ್ ಆಯ್ತು ಅಂತ ಹೇಳ್ತಾರೆ ನೋಡಿ, ಪೇನ್ ಬರ್ತದೆ ಅಲ್ಲಲ್ಲಿ. ಯಾಕಂದ್ರೆ ಮಸಲ್ ಆಕ್ಟಿವಿಟೀಸ್ಗೆ ಉಪ್ಪು ಬೇಕು. ಸೋಡಿಯಂ ಕಡಿಮೆ ಆದವಾಗ ಏನಾಗುತ್ತೆ, ಮಸಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತದೆ, ಇಲ್ಲಿ ಮಸಲ್ ಕ್ಯಾಚ್ ಆಗ್ತದೆ. ಮಸಲ್ ಕ್ಯಾಚ್ ಆಗಿ ನಿಮಗೆ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಒಮಿಟ್ ಬಂದಾಗ ಆಗ್ತದೆ, ನೌಸ್ಯ, ಹೊಟ್ಟೆ ತುಳುಕು ಬಂದಾಗಿ ವಾಂತಿ ಬಂದಾಗ ಆಗ್ತದೆ. ಇನ್ನು ನಿಮ್ಮ ಬೋನ್ ಇದೆಯಲ್ಲ, ಬೋನಿನ ಸಾಂದ್ರತೆ ಕಡಿಮೆ ಆಗ್ತದೆ, ಬೋನ್ ವೀಕ್ ಆಗ್ತದೆ, ತುಂಡಾಗ್ತದೆ ಬೋನ್ ಬಿದ್ದರೆ, ಬೋನ್ ವೀಕ್ ಆಗ್ತದೆ. ಇನ್ನು ತುಂಬಾ ಆಯಾಸ ಆಗ್ತದೆ, ಅಜೀರ್ಣ ಆಗ್ತದೆ, ಹಸಿವೆ ಆಗುವುದಿಲ್ಲ, ತಲೆ ಸುತ್ತು ಬರ್ತದೆ, ತಲೆನೋವು ಬರ್ತದೆ, ಕೋಮಕ್ಕೂ ಹೋಗ್ತಾರೆ ಅಥವಾ ಸಾಯಲು, ಯಾಕಂದ್ರೆ ಸೋಡಿಯಂ ಕಡಿಮೆ ಆದರೆ. ಇನ್ನು ಕ್ಲೋರಿನ್ ಕಡಿಮೆ ಆದರೆ, ಕ್ಲೋರಿನ್ ನೋಡಿ, ಈಗ ಕ್ಲೋರಿನ್ ಕಡಿಮೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ, ಈ ಮಸಲ್ ಎಲ್ಲ ವೀಕ್ ಆಗ್ತದೆ, ಲೂಸ್ ಆಗ್ತದೆ, ಮಸಲ್ ಆಕ್ಟಿವಿಟೀಸ್ ಎಲ್ಲ ಲೂಸ್ ಆಗ್ತದೆ, ಡಿಹೈಡ್ರೇಷನ್ ಆಗ್ತದೆ. ಡಿಹೈಡ್ರೇಷನ್ ನೋಡಿ, ಬಹಳ ಡಿಹೈಡ್ರೇಷನ್ ಅಂದ್ರೆ ಬಹಳ ಕೆಟ್ಟದಾಗ್ತದೆ, ಅಂದ್ರೆ ವಿಪರೀತ ಆಯಾಸ, ಅಂದ್ರೆ ನಿಮಗೆ ಏಳಲಿಕ್ಕೆ ಆಗುದಿಲ್ಲ, ಶಕ್ತಿ ಇರುವುದಿಲ್ಲ. ಆದ್ರಿಂದ ಸೋಡಿಯಂ ಮತ್ತು ಕ್ಲೋರೈಡ್ ಅದು ಒಂದಕ್ಕೆ ಒಂದರ ಪ್ರಮಾಣದಲ್ಲಿ ಅದು ಇರಲೇಬೇಕು. ಅದನ್ನು ನೀವು ಉಪ್ಪನ್ನು ತಗೊಳ್ಳುವಾಗ ಬಹಳ ಜಾಗ್ರತೆ ಆಗ್ತದೆ. ನ್ಯಾಚುರಲ್ ಉಪ್ಪು ಸಿಗ್ತದ ಅಥವಾ ಉಪ್ಪಲ್ಲೂ ಈಗ ಬೇರೆ ಬೇರೆ? ಇಲ್ಲ, ಬೇರೆ ಬೇರೆ ಅಲ್ಲ. ಈಗ ಬಾಳುವಂತಹದ್ದು, ಅಡಲ್ಟ್ರೇಷನ್ ಮಾಡುವಂತಹದ್ದು ಜನರೇ ಹೊರತು, ಸಮುದ್ರದಲ್ಲಿ ಸಿಕ್ಕುವಂತಹ ಉಪ್ಪು ಅದು ನ್ಯಾಚುರಲ್ ಉಪ್ಪು, ಭೂಮಿಯ ಪದರಿನಲ್ಲಿ ಸಿಗುವಂತ ಉಪ್ಪು ಅದು ಸಹ ನ್ಯಾಚುರಲ್ ಉಪ್ಪು. ಮನುಷ್ಯ ಏನ್ ಮಾಡಿದಂತೇನೆ ಅವನ ಆಸೆಗೋಸ್ಕರ ಕ್ವಾಂಟಿಟಿಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಏನೆಲ್ಲವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಷ್ಟಾದ ಮೇಲೆ ಉಪ್ಪಿನಲ್ಲಿ ಅಯೋಡಿನ್ ಇದೆಯೋ ಇಲ್ಲೋ ಅದು ಟೆಸ್ಟ್ ಮಾಡ್ಬೇಕು. ಅಯೋಡನೈಸ್ಡ್ ಸಾಲ್ಟ್ ಅಂತದ್ರಲ್ಲಿ ಬರ್ತಾರೆ, ಅಯೋಡಿನ್ ಇರಲೇಬೇಕು. ಅಯೋಡಿನ್ ಇಲ್ಲದೆ ಇದ್ರೆ ಗಾಯಿಟರ್ ಅಂದ್ರೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಅವು ಬುದ್ಧಿಮಾಂದ್ಯತೆ ಬರುವಂತ ಸಾಧ್ಯತೆ ಸಹ ಇರ್ತದೆ ಆ ಥೈರಾಯ್ಡ್. ಆದ್ರಿಂದ ಈ ಉಪ್ಪು, ಹೌದು ನಾನು ಹೇಳಿದೆ, ಎಲ್ಲ ಪದಾರ್ಥಕ್ಕೆ ಉಪ್ಪನ್ನು ಉಪಯೋಗಿಸ್ತಾರೆ, ಹಾಗಾದ್ರೆ ಉಪ್ಪು ಬಹಳ ಒಳ್ಳೇದು. ಅದನ್ನು ಹೆಚ್ಚು ತಿಂದ್ರೆ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಹೈ ಬಿ ಪಿ, ಬ್ಲಡ್ ಪ್ರೆಷರ್ ಬರ್ತದೆ. ನಂತರ ಸ್ಟೊಮಕ್ ಕ್ಯಾನ್ಸರ್ ಆಗಿದೆ. ಸ್ಟೊಮಕ್ಕಿನಲ್ಲಿ ಕ್ಯಾನ್ಸರ್, ಉಪ್ಪು ಹೆಚ್ಚಿದಾದ್ರೆ ಸ್ಟೊಮಕ್ ಕ್ಯಾನ್ಸರ್ ಕೂಡ ಬರ್ತದೆ. ಮೂತ್ರಕೋಶದ ಮೇಲೆ ಬಹಳ ಒತ್ತಡ ಬೀಳ್ತದೆ, ಮೂತ್ರಕೋಶ. ಇನ್ನು ಫುಡ್ ಎಲರ್ಜಿ ಕೂಡ ಆಗ್ತದೆ, ವಾಂತಿ ಬರ್ತದೆ, ತಲೆನೋವು ಬರ್ತದೆ, ಒಂದಲ್ಲ ಎರಡು. ಅದಕ್ಕೋಸ್ಕರ ಉಪ್ಪಿನಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಒಂದಕ್ಕೆ ಒಂದರ ಪ್ರಮಾಣದಲ್ಲಿ ಇರಲೇಬೇಕು. ಈಗ ನೀವು ಮೊದಲು ಪ್ರಸ್ತಾವ ಮಾಡಿದ್ರೆ, ಊಟಕ್ಕೆ ಬಳಸುವಾಗ ಮದುವೆಗೆ ಹೋದ್ರೆ ಬಾಳೆ ಎಲೆ ಫಸ್ಟಿಗೆ ಉಪ್ಪು ಹಾಕ್ತಾರೆ ಎಲ್ಲ. ನೋಡಿ ಉಪ್ಪು ಎಷ್ಟು ಶ್ರೇಷ್ಠ ಅಂತ ಹಿಂದಿನವರು ತಗೊಂಡು. ಯಾಕಂತ ಹೇಳಿದ್ರೆ ಹೆಚ್ಚಿನವರಿಗೆ ಪದಾರ್ಥಕ್ಕೆ ಹಾಕಿದಂತ ಉಪ್ಪೆ ಕರವಿ ಸಾಕಾಗುದಿಲ್ಲ. ಯಾಕಂದ್ರೆ ಅವರು ಬರೀ ಬಾಯಿ ರುಚಿಗೆ ಮಾತ್ರ, ಅವ್ರಿಗೆ ಆರೋಗ್ಯದ ದೃಷ್ಟಿ ಇಲ್ಲ. ನಮ್ಗೆ ರುಚಿ ಆಗಿದೆ, ನನಗೆ ಉಪ್ಪು ಕಡಿಮೆ ಆಯ್ತು. ಅದಕ್ಕೋಸ್ಕರ ಅಡಿಗೆ ತಯಾರು ಮಾಡುವವರು ಸಾಮಾನ್ಯವಾಗಿ ಎಷ್ಟು ಬೇಕು ಅಷ್ಟನ್ನು ಹಾಕ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ತರ ಉಪ್ಪು ಹೆಚ್ಚು ಬೇಕು, ಕೆಲವರಿಗೆ ಉಪ್ಪು ಕಡಿಮೆ ಬೇಕು. ಅತಿ ಕಡಿಮೆ ಆದ್ರೂ ಅದು ರುಚಿ ಇರುವುದಿಲ್ಲ, ಆ ರೀತಿ ಅಡಿಗೆ ಮಾಡ್ತಾರೆ ಅವರು. ಈಗ ಎಕ್ಸ್ಟ್ರಾ ಉಪ್ಪನ್ನು ಹಾಕಿ ತಿಂತಾರಲ್ಲ ಅವರು ರೋಗಿಗಳಂತ ಹೇಳಿದ್ರು ತಪ್ಪಾಗಲಿಕ್ಕೆ ಇಲ್ಲ. ಅವರು ಖಂಡಿತ ಆರೋಗ್ಯ ಅವರು ಸರಿ ಇರಬೇಕಾದ್ರೆ ನೀವು ಪ್ರಯತ್ನ ಮಾಡ್ಬೋದು. ಆದ್ರಿಂದ ಎಕ್ಸ್ಟ್ರಾ ಉಪ್ಪನ್ನು ನೀವು ತಿನ್ನಲೇಬಾರದು. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳಿದೆ ಅಂತ ಹೇಳಿದ್ರೆ 1 ಟೀ ಸ್ಪೂನ್ ಉಪ್ಪನ್ನು ಮಾತ್ರ ನೀವು ಉಪಯೋಗಿಸಬೇಕು ಪರ್ ಹೆಡ್, ಪರ್ ಪರ್ಸನ್, ಪರ್ ಡೇ. ಅಂದ್ರೆ ಸಾಧಾರಣ 5 ಗ್ರಾಮ್, ಸ್ವಲ್ಪ ಹೆಚ್ಚಿರ್ಬೋದು, ಅಥವಾ 2300 ಮಿಲಿಗ್ರಾಮ್ ನಷ್ಟು ಉಪ್ಪು, 1 ಟೀ ಸ್ಪೂನಿನಷ್ಟು ಉಪ್ಪನ್ನು ಉಪಯೋಗಿಸಿ. ಅದು ಆರೋಗ್ಯಕ್ಕೆ ಉತ್ತಮ. ಹೆಚ್ಚು ತಿನ್ನಬೇಡಿ, ಹೆಚ್ಚು ತಿನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬೇಡಿ. ಇಷ್ಟು ಹೊತ್ತು ಉಪ್ಪು ಆರೋಗ್ಯಕ್ಕೆ ಎಷ್ಟು ಅಗತ್ಯ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಉಪ್ಪನ್ನ ಹೆಚ್ಚಾಗಿ ತಿಂದ್ರೆ ಏನಾಗತ್ತೆ, ಯಾವುದು ಅತಿಯಾಗಬಾರದು, ಉಪ್ಪು ಅತಿಯಾಗಿ ತಿನ್ನದೆ ಮಿತವಾಗಿ ತಿನ್ನಬೇಕು. ಒಂದು ವೇಳೆ ಮಿತವಾಗಿಯೂ ತಿನ್ನದೇ ಇದ್ರೆ ಮತಿಯೂ ಭ್ರಮಣೆಯಾಗತ್ತೆ ಎನ್ನುವ ಮಾತುಗಳನ್ನ ಹೇಳಿದ್ದಾರೆ. ಉಪ್ಪು ಒಂದು ಶಕ್ತಿವರ್ಧಕ ಕೂಡ ಹೌದು. ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳುವಲ್ಲಿ ಉಪ್ಪಿನ ಮಹತ್ವ ಎಂತಹದ್ದು ಅನ್ನೋದನ್ನ ಡಾಕ್ಟರ್ GH ಪ್ರಭಾಕರ ಶೆಟ್ಟಿ ಸರ್ ಅವರ ಮಾತುಗಳಲ್ಲಿ ಕೇಳಿದ್ದೇವೆ. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಭೇಟಿಯಾಗುವ. ನಮಸ್ಕಾರ.